ಲಕ್ಷ್ಮಿ ಲಕ್ಷ್ಮಿ. ಹಾಂ ರೀ ಬಂದೆ. ಏನ್ರಿ ಹೊಲ್ದಾಗಿಂದ ಈಗ ಬಂದ್ರೇನ? ನೀರೇನಾರು ತರ್ಲೇನ? ತಡ್ರಿ ತರ್ತೀನಂತ. ಇಲ್ಲ ಇಲ್ಲ, ಹೊಲ್ದಾಗ ಏನು ಹೋಗಿಲ್ಲ. ಇಲ್ಲೇ ಪಂಚಾಯತಿ ಕಟ್ಟಿ ಕೂತ್ಕೊಂಡಿದ್ದೆ. ಈಗ ಹೊಲ್ದಾಗ ಹೋಗ್ಬೇಕು ನೋಡು, ಅದಕ್ಕೆ ಹೇಳೋದ್ರಾತಂತ ಬಂದೆ. ನೀರಿಗೀರೇನು ಬೇಡ. ಹೌದನ್ರಿ, ಈಗ ಹೊಂಟಿರನು ಹೊಲ್ದಾಗ? ಈಗ ಹೊಂಟಿದ್ದೆ. ಅಂದಂಗೆ ಕಾವೇರಿ ಏನಾರು ಫೋನ್ ಹಚ್ಚಿದ್ಲನೇ ಏನಿಲ್ಲ? ನೀವರು ಫೋನ್ ಹಚ್ಚಿದ್ರೇನು ಏನಿಲ್ಲ? ಅಲ್ಲಿ ಇಬ್ಬರೇ ಹೆಣ್ಮಕ್ಳು ಇರ್ತಾರ, ಹೆಂಗದಾರ ಏನು ಅಂತ ಒಂದು ಸ್ವಲ್ಪ ಫೋನ್ಗೆ ಏನು ಹಚ್ಚಿ ಕೇಳಾಕ ಕುಂತೀರನೇ ಏನಿಲ್ಲ? ಮಾವರ ಫೋನ್ ಹಚ್ಚಿದ್ರಿ ಈಗ ಒಂದು ತಾಸಿನಿಂದ. ಅಕ್ಕಿನ ಹಚ್ಚಿದ್ಲಿ ರೀ ಕಾವೇರಿ. ಏನೋ ಕಾಲೇಜ್ಗೆ ಹೊಂಟೀನಿ, ಬ್ಯುಸಿ ಇರ್ತೀನಿ, ಫೋನ್ ಹಚ್ಚಕ್ಕೆ ಹೋಗ್ಬಿಡ್ರಿ, ನಾನು ಹಚ್ತೀನಿ ಅಂತ ಅಂದ್ಲಿ ರೀ. ಆ ಕಾಲೇಜ್ನಾಗಿದ್ದಾಗ ಫೋನ್ ಬಂದ್ರೆ ಮತ್ತು ಅಲ್ಲಿ ಟೀಚರ್ ಅವರೆಲ್ಲ ಬೈತಾರಂತಂದು ಫೋನ್ ಸ್ವಿಚ್ ಆಫ್ ಮಾಡಿರ್ತಾರಂತ್ರಿ. ಅದಕ್ಕೆ ಅಕ್ಕಿನ ಫೋನ್ ಹಚ್ಚಿ ಮಾತಾಡಿದ್ಲಿ ರೀ. ಹ್ಞೂ ರೀ, ನೀವೇನೋ ತಲೆ ಕೆಡ್ಸ್ಕೊಬೇಡ್ರಿ, ಕಾವೇರಿ ಆರಾಮದಾಳ. ಹಂಗೆ ರೀತಿನೂ ಮಾತಾಡಿದ್ಲು, ಇಬ್ಬರು ಆರಾಮದಾಳ ಅಂತ, ಏನು ತಲೆ ಕೆಡ್ಸ್ಕೊಬೇಡ್ರಿ ಅಂತ ಅಂದ್ರು. ಹೌದೇನ? ಚಲೋ ಆತು ಬಿಡು. ಅಂದಂಗೆ ಅವಾಗ ಫೋನ್ ಹಚ್ಕೊತ ಇರ್ರಿ. ಇಬ್ಬರೇ ಹೆಣ್ಮಕ್ಳು ಪ್ಯಾಟೆ ಆಗಿರ್ತಾರ. ಒಂದು ಸ್ವಲ್ಪ ಫೋನ್ಗೆ ಏನು ಹಚ್ಕೊತೀರಿ. ಹಂಗೆ ಏನಾರು ತೊಂದರೆ ಆಯ್ತು, ಏನಾರು ಇದಾತಂದ್ರೆ ಅವಾಗಲೇ ಫೋನ್ ಹಚ್ಚಂತ ಹೇಳು. ಗವಿನಾರು ಕೊಟ್ಟು ಕಳ್ಸಕ್ಕೆ ಬರ್ತೈತಿ, ಇಲ್ಲ ಮನೆಯಾಗ ನೀವರು ಯಾರು ಹೋಗಕ್ಕೆ ಬರ್ತೈತಿ. ಅಯ್ಯೋ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಎಲ್ಲ ಹೇಳಿನ ತಗೋರಿ. ಹಾಗೇನಾದ್ರು ಸಮಸ್ಯೆ ಆದ್ರೆ ಇಲ್ಲ ಭಯ ಆದ್ರೆ ಸೀದಾ ಇಲ್ಲಿ ಬಂದುಬಿಡ್ರವ ಅಂತ ಹೇಳೈತಿ. ಇಲ್ಲ ಅದಕ್ಕೂ ಮಿಕ್ಕಿ ನೀವು ಅಲ್ಲೇ ಇರ್ತೀನಂದ್ರೆ ಹೇಳ್ರಿ, ನಾವೇ 4 ಜನದಾಗ ಯಾರು ಒಬ್ಬರು ಬರ್ತೀವಿ ಅಂತಾನು ಹೇಳೀನಿ. ಹೌದಾ? ಚಲೋ ಆತು ತಗೋ. ಪಂಚವ, ಅಂದಂಗೆ ನಿನ್ನ ಗಂಟೆಲ್ಲದ ನಮ್ಮ ಮಾವರ ಅವರು ಹೊಲ್ದಾಗ ಹೋಗಾರ್ರಿ, ಇನ್ನೂ ಬಂದಿಲ್ಲ. ಹೌದೇನ? ಸರಿ ಬಿಡು. ಹಂಗಾರ ನಾನು ಅಲ್ಲೇ ಹೊಲ್ದಾಗ ಹೋಗಿನಲ್ಲ, ಅಲ್ಲೇ ಮಾತಾಡ್ತೀನಂತ. ಇವ ಪುರುಷಿ ಬಂದಾನೇನ? ಇಲ್ರಿ, ಏನೋ ಆಫೀಸ್ನಾಗ ಏನೋ ಇವತ್ತು ಕೆಲಸ ಜಾಸ್ತಿ ಐತಂತ, ಹಂಗಾಗಿ ಸಂಜೆಗೆ ಒಂದು ಸ್ವಲ್ಪ ಲೇಟ್ ಆಗುತ್ತಾ ಬರೋದು ಅಂತ ಹೇಳಿ ಹೋಗಾನಂತ್ರಿ. ಬೆಳಗ್ಗೆ ಇವತ್ತು ಲಘುನ ಹೋಗಾನಂತ್ರಿ ಆಫೀಸಿಗೆ. ಹೌದನ? ಅವನ ತಾಯಿಲ್ ಒಂದು ತಟಗ ಮಾತಾಡ್ಬೇಕಾಗಿತ್ತು, ಆಗಲೇ ಹೋಗ್ಬಿಟ್ಟ ನನ್ನ ಆಫೀಸಿಗೆ. ಸರಿ ಬಿಡು, ಸಂಜೆ ಗಡಿಗೆ ಹೆಂಗೋ ಬರ್ತಾನಲ್ಲ, ಆವಾಗ ಮಾತಾಡಿದ್ರಾತು. ಅಂದಂಗೆ ಏನಾತ್ರಿ? ಲಾಯರ್ ಏನಂದ್ರೆ ಅದು ಸಾಲದ್ದು ಅದ ಪುರುಷಿ ತಾಯಿಲೆ ಕೇಳ್ಬೇಕಂತಂದ್ರೆ ನಿನ್ನೆಯಿಂದ ನನ್ನ ಕೈಗೆ ಸಿಗವಲ್ಲ. ಅವ ಏನಾಯ್ತು ಏನು ಅಂತ ಕೇಳೋಣಂದ್ರೆ ನಿನ್ನೇನೋ ಏನೋ ಲೇಟಾಗಿ ಬಂದಂತ. ಹಂಗೆ ಬಂದಾನ, ಊಟ ಮಾಡೋಣ, ಮಕ್ಕೊಂಡಾನ. ನಾನು ರಾತ್ರಿ ಮತ್ತೆ ಏನು ಕೇಳಕ್ಕೆ ಹೋಗಲಿಲ್ಲ. ಪಾಪ ಇಡೀ ದಿನ ಆಫೀಸ್ನಾಗ ಕೆಲಸ ಮಾಡಿ ಸುಸ್ತಾಗಿರ್ತೈತಿ ಬಿಡು, ಏನು ಕೇಳೋದಂತ ಸುಮ್ಮನೆ ಅದೇ. ಇವತ್ತು ಕೇಳೋಣಂದ್ರೆ ಇವತ್ತು ಲಘುನ ಆಫೀಸ್ಗೆ ಹೋಗಾನಂತೀವಿ. ಇವತ್ತು ಸಂಜೆ ಗಡಿಗೆ ಬರ್ತಾನಲ್ಲ, ಇಲ್ಲ ರಾತ್ರಿಗಾರ ಕೇಳಿದ್ರಾತು ಏನಾಯ್ತು ಎತ್ತ ಅಂತಂದು. ಸರಿ ಆತ್ರಿ, ನೀವೇನು ಜಾಸ್ತಿ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಮತ್ತು BP ಹೆಚ್ಚು ಕಮ್ಮಿ ಆಗಿಬಿಡ್ತೈತಿ. ಸರಿ ಸರಿ, ನಾ ಏನು ತಲೆ ಕೆಡ್ಸ್ಕೊಳಲ್ಲ. ನೀನು ಆಟ ಜಾಸ್ತಿ ಏನು ಮನ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡ. ನೋಡೋಣ ದೇವ್ರು ಏನು ಮಾಡ್ತಾನಂತಂದು. ಆತ್ರಿ. ನಿಮ್ಮ ಅವಾಗ ತಲೆಯಾಗ ಚಿಂತೆ ಕೊರೆಯಾಗ ಕುಂತೈತಿ. ಎಲ್ಲಿ ನನ್ನ ಮುಂದೆ ಹೇಳಿಬಿಟ್ರೆ ನಾನು ಚಿಂತೆ ಮಾಡಕ್ಕೆ ಚಲೋ ಮಾಡಿಬಿಡ್ತೀನಿ ಏನಂತಂದು ಏನು ಹೇಳವಲ್ಲ ನೋಡಿ ನಿಮ್ಮ ಮಾವ. ಯಾಕ ನೀನು ಅಷ್ಟೇ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಪಾಪ ಪುರುಷನು ಎಷ್ಟು ಓಡಾಡಕ್ಕೆ ಕುಂತಾನ ಪುರುಷೋತ್ತಮ, ಇದ್ರ ಸಲುವಾಗಿನ. ಹೌದಿಲ್ಲ? ನೀ ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಎಲ್ಲ ಒಳ್ಳೇದಾಕೈತಿ. ನಾನು ಅದ ನಂಬಿಕೆ ಮೇಲೇನೆ ಅದೀನಿ ನೋಡು. ಎತ್ತಾಗೋ ಒಂದು ದೇವ್ರ ಕೈ ಹಿಡಿದ್ರೆ ಅಷ್ಟ ಸಾಕನ್ಸೈತಿ. ಅಂದಂಗೆ ನೇತ್ರ ಏನಾದ್ರು ಫೋನ್ ಮಾಡಿದ್ಲನ? ನಿನ್ನೆ ಹಚ್ಚಿದ್ಲು ಫೋನನ್ನು, ಮಾತಾಡಿದೆ. ನೀನು ಕೇಳಿದ್ಲು, ನೀನು ಎತ್ತಾಗ ಹೊರಗಡೆನೇ ಎಲ್ಲ ಹೋದಂಗೆ ಆಗಿದ್ದವ, ಅದಕ್ಕೆ ನಾನು ಫೋನ್ ಮಾತಾಡಿ ಇಟ್ಟುಬಿಟ್ಟೆ. ಹೌದನ? ಆಕಿತಲ್ಲೇ ಮಾತಾಡೋಕೆ ಭಯ ಆಗೈತಿ. ನಾನೊಂದು ಸ್ವಲ್ಪ ನನ್ನ ಧ್ವನಿ ಸಣ್ಣಾಗಿ ಮಾತಾಡ್ಬಿಟ್ಟೆ ಅಂದರೆ ಸಾಕು, ಕಂಡು ಬಿಡ್ತಾಳೆ. ಮತ್ತೆ ಕೇಳಕ್ಕೆ ಕುಂತ್ಬಿಡ್ತಾಳೆ, ಏನಾಯ್ತು, ಯಾಕೆ ಸಣ್ಣ ಐತಿ ನಿನ್ನ ಧ್ವನಿ, ಏನೋ ಚಿಂತೆ ಮಾಡಕ್ಕಂತಿಲ್ಲ ಏನು. ಒಟ್ಟಿನಲ್ಲಿ ನಾನು ಬಾಯಿ ಬಿಡ್ಸೋ ತನಕ ಮಾತಾಡೋದು ಮಾತ್ರ ಬಿಡಂಗಿಲ್ಲಕ್ಕೆ. ಅದಕ್ಕೆ ಸುಮ್ಮನೆ ಈಗಲೇ ಬೇಡ, ಇನ್ನೊಂದು 2 ದಿನ ಹೋದ್ಮೇಲೆ ಮಾತಾಡಿದ್ರೆ ಆಯ್ತಂತ ಸುಮ್ಮನೆ ಅದೀನಿ. ಹ್ಞೂ ಬೇಯಕ್ಕ, ನೇತ್ರವ್ ಮಾತ್ರ ಏನೇ ಇದ್ರೂ ಲಘುನ ಕಂಡು ಹಿಡಿದು ಬಿಡ್ತಾಳೆ. ನಿನ್ನೇನೋ ಅಷ್ಟ ನಾನು ನಕ್ಕು ಅಂತ ಮಾತಾಡೀನಿ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಏನಂತ ಒಂದು ತಟಕ್ಕೆ ಭಯದಾಗ ಮಾತಾಡ್ಬಿಟ್ಟೀನಿ. ಹುಷಾರ್ಲೇಪ, ಮತ್ತು ಆಕಿಗೆ ಗೊತ್ತಾತಂದ್ರೆ ನಂಗೆ ಯಾಕೆ ಹೇಳಿಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ಒದ್ರಾಡಕ್ಕೆ ಕುಂತ್ಬಿಡ್ತಾಳೆ. ಇಲ್ಲ ಅಂದ್ರೆ ಮತ್ತು ರೊಕ್ಕದ ವ್ಯವಸ್ಥೆ ನಾನಾರ ಮಾಡ್ತೀನಿ ತಡೆ, ಹಂಗೆ ಹಿಂಗೆ ಅಂದ್ಬಿಡ್ತಾಳೆ. ಅದಕ್ಕೆ ಸದ್ಯಕ್ಕೆ ಏನು ಹೇಳಕ್ಕೆ ಹೋಗಬೇಡ. ಸರಿ ತಗೋ, ನಾನು ಏನು ಹೇಳಂಗಿಲ್ಲ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ. ಯಾರು? ರಾಧವನ? ಬಾರ ಒಳಗಡೆ. ಅದೇನದ ಅಲ್ಲೇ ನಿಂತ್ಕೊಂಡು ಮಾತಾಡಕೊಂತಿದಿ, ಬಾ. ಏನ್ರವ ಏನ ಮಾತಾಡಕೊಂತಿದ್ರಿ? ನಾ ಬಂದಿದ್ದಕ್ಕೆ ಏನಾರು ತೊಂದರೆ ಆತನ? ಅದೇನಿಲ್ಲ, ಬಾರ ರಾಧವ್ವ. ಅದ ನನ್ನ ಮಗ ನಾವು ಉದ್ಧಾರ ಆಗೋಂಥ ಕೆಲಸ ಮಾಡೋಣಲ್ಲ, ಅದ್ರ ಬಗ್ಗೆನ ಮಾತಾಡ್ಕೊಳ ಕುಂತಿದ್ವಿ, ಬಾ. ಇವ ಏನು ಊರು ತುಂಬ ಬರೀ ನಿಮ್ಮ ಮನೆ ಸುದ್ದಿನ ಹರಿದಾಡಕೊಂತೈತೆ ನೋಡಿ. ನಮ್ಮ ಊರಾಗಂತೂ ಮಾಡೋಕ್ಕೆ ಕೆಲಸ ಈಗ್ತಾನೆ ಏನಿಲ್ಲ, ಯಾವಾಗ ನೋಡಿದ್ರು ಮಂದಿ ಮನೆ ಸುದ್ದಿನ ಮಾತಾಡ್ತಾರೆ. ಈಗಂತೂ ಬರೀ ನಿಮ್ಮ ಮನೆ ಸುದ್ದಿನ ಆಗ್ಬಿಟ್ಟೈತೆ ನೋಡು ಊರು ತುಂಬ.
ಹ್ಞೂ ಊರ ಮಂದಿ ಬಾಯಿನ ಎಲ್ಲಿ ಮುಚ್ಚಾಕೈತಿ. ಹಾಂ ಏನು ಮಾತಾಡ್ಕೋತಾರ ಮಾತಾಡ್ಕೊಲೆತ್ತಾಗ ಏನು ಮಾಡೋದು. ಮಾತಾಡಿದ್ರೆ ಏನು ಬೇಕಾ ಮಾತಾಡ್ತಾನೆ ಇರ್ತಾರೆ. ಅವ್ರ ಮನೆ ಸಮಸ್ಯೆನ ಅವ್ರು ನೋಡ್ಕೊಳಂಗಿಲ್ಲ. ಇನ್ನೊಬ್ರ ಮನೆಯಾಗ ಏನಾಗೈತಿ ಅಂತ ನಣಿಕೆ ನೋಡೋದು ಅವ್ರ ಕೆಲಸ ಆಗಿರ್ತೈತಿ. ಇರ್ಲಿ ಬಿಡ್ಬೇ ಅಕ್ಕ, ಅದೆಲ್ಲ ಎದಕ್ಕೀಗ ಅಂದಂಗೇನು ಬೇಕಾ? ಯಾಕೋ ಒಳ್ಳೆ ಈ ಕಡೆ ಬಂದುಬಿಟ್ಟಿದಿ? ಏನಿಲ್ಲ ಯವ್ವ, ಮಧ್ಯಾಹ್ನಕ್ಕೆ ಅನ್ನ ಇತ್ತ. ನನ್ನ ಮಗ ಸೊಸೀನು ಪ್ಯಾಟಿಗೆ ಹೋದ್ರ, ನಾನು ಒಬ್ಬಕ್ಕೆ ದಿನ ನನ್ನ ಗಂಡನೂ ಅದೇನೋ ಕೆಲಸ ಐತಿ ಅಂತಂದು ಪಂಚಾಯತ್ಯಾಗನಿ ಎಲ್ಲ ಹೋಗ್ತೀನಿ. ಒಮ್ಮೆಗೆ ಬರೋದು ಸಂಜೆ ಆಕೈತೆ ಅಂತಂದ. ಅದಕ್ಕೆ ಬೇಸರ ಆಗಿತ್ತ. ನಿಮ್ಮ ಮನೆ ಇತ್ತ ಅಲ್ಲ ಒಂದು ಸ್ವಲ್ಪ ಬಂದು ಹೋದ್ರ ಆತಂತಂದು ಬಂದೆ. ಹಂಗೆ ಅನ್ನಿತ್ತ ಮನ್ಯಾಗ ಒಂದು ನಿಮ್ಮ ಮನೇಲಿ ಸಾರ ಇಸ್ಕೊಂಡು ಹೋಗಿ ಉಂಡ್ರಾತಂತಂದು ಬಂದೆ ನೋಡು. ಏ ಹೌದನ, ಇನ್ನೂ ಅಡುಗೆ ಮಾಡಿಲ್ಲ, ಅಡುಗೆ ಮಾಡಕೊಂತೀವಿ ಬಾ. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡಂತೆ ಅಂತ. ಮತ್ತೇನೇ ನಿಮ್ಮ ಮನೆಗೆ ಸಾರಿಸ್ಕೊಂಡು ಉಣ್ತಿದ್ದಿ ನೀವು ಒಬ್ಬೇಕೇನು ಹೆಚ್ಚನ? ನಮ್ಗೆ ಅಡುಗೆ ಮಾಡ್ತೀವಿ ಮಧ್ಯಾಹ್ನ ಬಿಸಿ ಬಿಸಿದು ಊಟ ಮಾಡು. ಒಮ್ಮೆಗೆ 4 ಗಂಟೆ ಸುಮಾರು ಹೋಗಂತೆ ಅಂತ. ಏ ಲಕ್ಷ್ಮಕ್ಕ, ಅದೆಲ್ಲ ಏನು ಬೇಡ. ರೊಟ್ಟಿ ಅದಾವೆ ಮನ್ಯಾಗ. ನಿನ್ನೆ ರಾತ್ರಿ ರೊಟ್ಟಿ ಮಾಡಿದ್ಲ ನನ್ನ ಸೊಸಿ. ರೊಟ್ಟಿ ಅದಾವು, ಅನ್ನ ಐತಿ ರಾತ್ರಿದು. ಒಬ್ಬೇಕಿಗೆ ಮಾಡ್ಕೊಳಕ್ಕೆ ಬ್ಯಾಸರ ನೋಡು. ಬೆಳಗ್ಗೆನೂ ನಾಷ್ಟ ಅವಲಕ್ಕಿ ಮಾಡಿಬಿಟ್ಲ ಆಕೆ. ಎಲ್ಲರೂ ಅವಲಕ್ಕಿನ ತಿಂದ್ಬಿಟ್ವಿ. ಹಾಗಾಗಿ ಮಧ್ಯಾಹ್ನಕ್ಕೆ ಒಬ್ಬೇಕಿಗೆ ಏನು ಮಾಡ್ಕೊಳ್ಳೋದು ಅಂತಂದು ಹೆಂಗೋ ನೀನು ಮಾತಾಡ್ಸ್ದಂಗೂ ಆಗತ್ತಾ. ಒಂದಟ ಪಲ್ಯನರ ಇಲ್ಲ ಸಾರರ ಇಸ್ಕೊಂಡು ಹೋದ್ರ ಆತಂತಂದು ಬಂದೆ ನೋಡು. ಇರ್ಲಿ ಬಿಡು, ಚಲೋ ಆತು. ಅದು ಹಂಗೆ ಒಬ್ಬರ ಇದ್ರೆ ಅಡುಗೆ ಮಾಡ್ಕೊಳಕ್ಕೆ ಬ್ಯಾಸರ ಇದ್ದಿದ್ರಾಗ ಜೈ ಹಿಂದ್ ಅಂತ ಅನ್ನಿಸ್ಬಿಡೋದು. ಇನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ. ಹೆಂಗೋ ನಿನ್ನ ಮಗ ಸೊಸಿನೂ ಸಂಜೆಗೆ ಬರ್ತಾರೆ, ನಿನ್ನ ಗಂಡನೂ ಸಂಜೆಗೆ ಬರ್ತಾನಂತ ಅಂತಿದ್ದಿ. ನೀ ಆರಾಮಾಗಿ ಸಂಜೆ ತನಕ ಇರ. ನಾವು ಹೆಂಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀವ, ಆರಾಮಿಲ್ಲೇ ಊಟ ಮಾಡ್ಕೊಂಡು ಹೋಗಂತೆ ಅಂತ. ರಾತ್ರಿ ಬೇಕಾರೆ ಒಂದಿಟ್ಟು ಸಾರು ಪಲ್ಯ ಒಯ್ದು ಬಿಡಂತೆ ಅಂತ. ಅದ್ರಾಗ ಜೈ ಹಿಂದ್ ಅನ್ನಿಸ್ಬಿಡಂತೆ ಅಂತ ಬಿಡು. ಮತ್ತೇನು ರಾತ್ರಿಗೆ ಅಡುಗೆ ಮಾಡ್ಕೊಂಡು ಕೂತ್ಕೋತೀರಿ ಅತ್ತಾಗ? ಅಯ್ಯ ಇಲ್ಲಿ ಬೇಯಕ್ಕ, ನನ್ನ ಗಂಡಗ ರಾತ್ರಿಗೆ ಬಿಸಿ ಬಿಸಿ ರೊಟ್ಟಿನ ಬೇಕಯ್ಯವ್ವ. ಅದೇನೋ ಹಲ್ಲು ನೋವು ಆಗೈತಂತ, ಕಟಕ್ ರೊಟ್ಟಿ ತಿನ್ನಕ್ಕೆ ಬರೋಂಗಿಲ್ಲ ಅಂತ. ರಾತ್ರಿಗೆ ಅಡುಗೆ ಮಾಡ್ತೀನಿ. ಸಂಜೆಗೆ 5 ಗಂಟೆಯಿಂದ ಚಾಲೂ ಮಾಡಿದೆ ಅಂದ್ರೆ 7 ಗಂಟೆ ಅನ್ನಷ್ಟಿಗೆ ಅಡುಗೆ ಎಲ್ಲ ಮುಗಿದು ಬಿಡ್ತೈತಿ. ಈಗ ಮಧ್ಯಾಹ್ನಕ್ಕೆ ನಾನು ಹಬ್ಬಕ್ಕೆ ಇದ್ದೆಲ್ಲ, ಅದಕ್ಕೆ ಇಸ್ಕೊಂಡು ಹೋದ್ರಾತಂತ ಬಂದೆ. ಅಯ್ಯ ಯಾಕ ಅದನ್ನೇನು ಮತ್ತೆ ಇಸ್ಕೊಂಡು ಹೋಗೋದು ಹಲ್ಲು ಉಣ್ಣೋದು? ಇಲ್ಲೇ ಆರಾಮಾಗಿ ಉಣ್ಣಂತೆ ಅಂತ ಬಾ. ಆತು ಬಿಡ್ರವ, ನೀವೆಲ್ಲ ಬಿಡ್ತೀರಿ ನನ್ನನ್ನು? ಅಂದಂಗೇನು ಮನ್ಯಾಗ ಯಾರೂ ಕಾಣವಲ್ರಲ್ಲ, ಎಲ್ಲಿ ಹೋಗಾರ? ಗಂಡ್ಮಕ್ಳೆಲ್ಲ ಹೊರಗಡೆ ಹೋಗಾರ. ಆ ಕೆಲಸ ಈ ಕೆಲಸ, ಹೊಲ ಕೆಲಸ ಅದು ಇದೆ ಅಂತಂದು. ನಮ್ಮ ಕಾವೇರಿ ಕಾಲೇಜ್ಗೆ ಹೋಗಾರ, ಗವಿನೂ ಕೆಲ್ಸಕ್ಕೆ ಹೋಗಾನ, ಇನ್ನು ಹುಡುಗರು ಶಾಲೆಗೆ ಹೋಗಾರ. ನಾವು ಹೆಣ್ಮಕ್ಳು ಹಿತ್ತಲ್ದಾಗ ಬಾಂಡೆ ತಿಕ್ಕಾಕೊಂತಾರ. ಅಂಬವನು ಸರಸ್ವತಿನೂ. ಈಗ ನಿಮ್ಮಣ್ಣ ಹೊರಗಡೆ ಹೋದ್ರ, ಅದಕ್ಕೆ ಅವ್ರ ಜೊತೆ ಮಾತಾಡಿ ಅವ್ರು ಹಂಗೆ ಹೋದ್ರು. ನಾವು ಒಳಗಡೆ ಹೋಗ್ಬೇಕನ್ನಷ್ಟಿಗೆ ನೀ ಬಂದಿ ನೋಡು. ಓ ಹೌದನ್ ಬೇಯಕ್ಕ. ಅಂದಂಗ ನಿಮ್ಮ ಅತ್ತಿ ಕಾಣವಳ್ಳಲ್ಲ, ಎಲ್ಲಿಗೆ ಹೋಗಾಳ? ನಮ್ಮ ಅತ್ತೆನ ಪಲ್ಲವಿ ಮನೆಗೆ ಹೋಗಾಳ ನೋಡು. ಹೌದನ? ಯಾಕ ಭಾಳ ದಿನ ಆತವ ಕಾಣಿಸ್ಲಿಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಹೆಣ್ಮಕ್ಳ ಮನೆಗೆ ಹೋಗಿ ಒಬ್ಬೊಬ್ಬರು ಹೆಣ್ಮಕ್ಳ ಮನ್ಯಾಗ 2 ದಿನ ಇದ್ದು ಬರ್ತೀನವ ಅಂತಂದು ಹೇಳಿ ಹೋಗಾರ. ಬರ್ಬೋದು ನಾಳೆ ನಾಡದ್ರಾಗ. ಹಂಗೆ ಅಂದಂಗೆ ನಿಮ್ಮ ಅತ್ತಿಗೆ ಗೊತ್ತೈತನ ನಿನ್ನ ಮಗ ಮಾಡಿದ್ದು ಎಡವಟ್ಟು? ಇನ್ನು ಗೊತ್ತಿಲ್ಲ ಯವ್ವ. ಅತ್ತೆಯರಿಗೆ ಗೊತ್ತಾತಂದ್ರೆ ಅವರಂತೂ ಎದಿನ ಹೊಡೆದು ಬಿಡ್ತಾರೆ. ಹಾಗಾಗಿ ಏನೂ ಹೇಳಿಲ್ಲ. ಅವ್ರು ಬರೋಷ್ಟಿಗೆ ಈ ಸಮಸ್ಯೆ ಎಲ್ಲ ಬಗೆಹರಿದ್ರೆ ಸಾಕಂತ ಅನ್ಸೈತಿ ನಮಗೂ. ಹ್ಞೂ ಬೇಯಕ್ಕ, ನಾನು ಅದ ಅಂತೀನಿ. ಮೊದಲ ನಿಮ್ಮತ್ತಿ ಹಣಗೆಟ್ಟಕ್ಕೆ ಈಗ ಬದಲಾಗಲ್ ಬಿಡು, ಹಾಗೇನಿಲ್ಲ. ಆದರೂ ನಿನ್ನ ಮಗ ಹಿಂಗೆ ಮಾಡೋಣಂತ ಏನಾರು ಗೊತ್ತಾತಂದ್ರೆ ನಿಮ್ಮತ್ತಿ ಅಂತೂ ಬೈದ ಬಿಡ್ತಾಳೆ. ಹ್ಞೂನ ಬೈತಾಳೆ, ಇಲ್ಲಾಂದ್ರೆ ಚಿಂತೆ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತಾಳೆ ನಮ್ಮತ್ತಿ. ನಮಗೂ ಅದೇ ಚಿಂತೆ ಹತ್ತೈತೆ ನೋಡು. ಅದಕ್ಕೆ ನಮ್ಮತ್ತಿ ಇನ್ನೊಂದು 4 ದಿನ ಬರಲಿಲ್ಲ ಅಂದ್ರೆ ಸಾಕಪ್ಪ, ಅಷ್ಟರಲ್ಲಿ ಈ ಸಮಸ್ಯೆ ಎಲ್ಲ ಬಗೆಹರಿದು ಬಿಟ್ರೆ ಅಷ್ಟೇ ಸಾಕಪ್ಪ ಅನ್ಸೈತಿ ನಮಗೂ. ನೀ ಏನು ತಲೆ ಕೆಡ್ಸ್ಕೊಳ್ಬೇಡ ತಗೋ. ದೇವ್ರ ಅದಾನ, ಏನೋ ಒಂದು ದಾರಿ ತೋರಿಸ್ತಾನೆ. ಚಿಂತೆ ಮಾಡ್ಕೊತ ಕುತ್ಕೊಂಡ್ರೆ ಅದೇನಾರ ಬಗೆಹರಿತೈತನ? ಏನೂ ಬಗೆಹರಿಯಂಗಿಲ್ಲ. ನೀ ಏನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಕೈತಿ. ನಾವು ಅದ ನಂಬಿಕೆ ಮೇಲೆ ಅದೀವಿ ನೋಡು. ಅದೆಲ್ಲ ಸಾಕು, ಅಲ್ಲೇ ಬಿಡ್ರಿ. ರಾಧವಕ್ಕರ ಚಹಾ ಕುಡಿತೀರಿ? ಬೇಡವ, ಈಗ ಕುಡಿದು ಬಂದೀನಿ, ಬೇಡ. ಅಯ್ಯ ನಾವು ನಾಷ್ಟ ಮಾಡಿದಾರೆ ಚಾನ ಕುಡ್ದಿಲ್ಲ ಯವ್ವ. ಅದು ಇವರೆಲ್ಲ ವಾಪಸ್ ಹೊಲ ಕೆಲಸ ಹಂಗೆ ಹಿಂಗೆ ಹೋಗಾರಲ್ಲ, ಹಾಗಾಗಿ ನಾಷ್ಟ ಮಾಡಿ ಚಾನ ಕುಡ್ದಿಲ್ಲ. ಬಾ ಬಾ, ಚಹಾ ಕೆಡ್ತಾರ, ಮೊದಲು ಚಹಾ ಕುಡಿಯೋಣ ಬಾ. ಹೌದನ? ಹಂಗಾರ ನಂಗೂ ಇಡ್ರಿ, ನನಗಂತನ ಇಡ್ತೀರನ ಅಂತಂದು ಬ್ಯಾಡಂದೆ. ನೀವೆಲ್ಲರ ಕುಡಿತೀರಂದ್ರೆ ನಾನು ಕುಡಿತೀನಿ. ಚಹಾ ಎಷ್ಟು ಸಲ ಕೊಟ್ರೇನ ಬ್ಯಾಡ ಅನ್ನಕ್ಕೆ ಮನಸ್ಸ ಬರಂಗಿಲ್ಲ. ಸರಿ ಬಾ ಬಾ.